ಮಂಗಳೂರಿನ ಮಸಾಜ್ ಪಾರ್ಲರ್ ಮೇಲಿನ ದಾಳಿಯ ಆರೋಪಿ ಪ್ರಸಾದ್ ಅತ್ತಾವರ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೊಬೈಲ್ನಲ್ಲಿ ಎರಡು ಮೊಬೈಲ್ನಲ್ಲಿ ಒಂದಿಷ್ಟು ಫೋಟೋಗಳು ಸಿಕ್ಕಿದ್ದಾವೆ, ವಿಡಿಯೋಗಳು ಸಿಕ್ಕಿದ್ದಾವೆ. ಈ ಫೋಟೋ ಮತ್ತು ವಿಡಿಯೋ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಫೋಟೋಗಳನ್ನು ನಾನು ಈಗಾಗಲೇ ಹೇಳ್ತಿದ್ದೆ, ಏನಿದೆ ಆ ಫೋಟೋದಲ್ಲಿ, ವಿಡಿಯೋದಲ್ಲಿ ಏನಿದೆ. ಪ್ರಸಾದ್ ಅತ್ತಾವರ ಮಂಗಳೂರು ಮೂಡಾ ಕೇಸಿನ ದೂರುದಾರರಿದ್ದಾರಲ್ಲ, ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ, ಈ ಇಬ್ಬರ ಫೋಟೋವನ್ನು ಬಳಸಿ ಅಥವಾ ಫೋಟೋವನ್ನು ಹಾರದ ರೂಪದಲ್ಲಿ ಬಳಸಿ ಶಕ್ತಿ ದೇವತೆಗೆ ಅದನ್ನು ಹಾರದ ರೂಪದಲ್ಲಿ ಹಾಕಿ ಶಕ್ತಿ ದೇವತೆಗೆ ರಕ್ತದ ಅಭಿಷೇಕವನ್ನು ಮಾಡಿದ್ದಾರೆ. ಪ್ರಾಣಿ ಬಲಿ ಕೊಟ್ಟು ರಕ್ತದ ಅಭಿಷೇಕವನ್ನು ಮಾಡಿದ್ದಾರೆ, ಮದ್ಯದ ಅಭಿಷೇಕವನ್ನು ಮಾಡಿದ್ದಾರೆ. ಇದು ಅಕಲ್ಟ್ ಪ್ರಾಕ್ಟೀಸ್ನ ರೀತಿಯಲ್ಲಿ ಕಾಣ್ತಾ ಇದೆ. ಅಕಲ್ಟ್ ಪ್ರಾಕ್ಟೀಸು ಅಂತಂದರೆ ಈ ವಾಮಾಚಾರ ಅಥವಾ ತಾಂತ್ರಿಕ ಪ್ರಾಕ್ಟೀಸು, ತಾಂತ್ರಿಕ ರೂಪದಲ್ಲಿ ದೇವರ ಆರಾಧನೆ. ಸೊ ಅದರ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರಶ್ನೆ ಇಷ್ಟೇ ಬರ್ತಾ ಇರೋದು, ಪ್ರಸಾದ್ ಅತ್ತಾವರಾಗೂ ಮೂಡಾ ಕೇಸಿಗೂ ಏನು ಸಂಬಂಧ? ಮೂಡಾ ಕೇಸ್ನ ದೂರುದಾರರು ಶಕ್ತಿ ವೃದ್ಧಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ರು, ಶಕ್ತಿ ಕುಗ್ಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ರು, ಗೊತ್ತಿಲ್ಲ. ಈ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮೂಡಾ ಕೇಸಿನ ದೂರುದಾರರು ಗಂಗರಾಜ್ ಅವರು ಫೋನ್ ಸಂಪರ್ಕದಲ್ಲಿ. ಗಂಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನಮಸ್ತೆ. ತಮ್ಮ ಗಮನಕ್ಕೆ ಬಂತಾ ಈ ವಿಚಾರ? ಸರ್, ಇವತ್ತು ಬೆಳಿಗ್ಗೆ ಸುಮಾರು ಒಂದು 11:30 ನನಗೆ ಮಾಹಿತಿ ಬಂತು. ನಾನು ಆಕ್ಚುಲಿ ಮೈಸೂರಿಂದ ಬೆಂಗಳೂರು ಕಡೆ ಜರ್ನಿಲಿದ್ದೆ. ಅವಾಗ ನನಗೆ ಕಾಲ್ ಬಂತು ಒಂದು ಚಾನಲ್ ಇಂದ ಬಂದಾಗ ನನಗೆ ಗೊತ್ತಾಗಿದೆ ಸರ್. ಅದಕ್ಕಿಂತ ಮುಂಚೆ ನನಗೇನು ವಿಷಯ ಗೊತ್ತಿರ್ಲಿಲ್ಲ. ನಿಮ್ ಪ್ರಸಾದ್ ಅತ್ತಾವರ ಪರಿಚಯನಾ? ಸರ್ ಇಲ್ಲ ಸರ್, ನನಗೆ ಯಾರು ಅಂತಲೂ ಗೊತ್ತಿಲ್ವಲ್ಲ ಸರ್. ಅವರು ಅನಂತ್ ಭಟ್ ಅಂತ ಇನ್ನೊಬ್ರು ಇದಾರೆ, ಅವ್ರದ್ದೇನಾದ್ರೂ ಪರಿಚಯ ಇದೆಯಾ? ಇಲ್ಲ, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ನನಗೆ ಖಂಡಿತ ಇಲ್ಲ ಸರ್, ದಯಮಾಡಿ ಖಂಡಿತ ಇಲ್ಲ. ಗಂಗರಾಜ್ ಅವರೇ, ನಿಮ್ ಫೋಟೋವನ್ನ ಬಳಸಿ ರಕ್ತದ ಅಭಿಷೇಕ ಮಾಡಿದ್ದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಯಾರು ಅದನ್ನ ಆ ತರ ಮಾಡಿ ನಮ್ಮ ವಿರುದ್ಧವಾಗಿ ಮಾಡಿದಾರೋ ಪರವಾಗಿ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಹೇಗೆ ಮಾಡ್ಲಿ, ವಿರುದ್ಧವಾಗಿ ಮಾಡಿದಾರೋ ಪರವಾಗಿ ಮಾಡಿದಾರೋ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಕೇಳ್ಕೊತೀವಿ. ಇನ್ನು ಮುಂದಾದ್ರೂ ಸಹ ಈ ತರದ ಕೃತ್ಯಗಳನ್ನ ಯಾರ ಮೇಲೂ ಯಾರು ಪ್ರಯೋಗ ಮಾಡಬಾರ್ದು ಅಂತ ನನ್ನ ವಿನಂತಿ ಸರ್. ನಿಮಗೆ ಶಕ್ತಿ ಬರಬೇಕು ಅಂತ ಮಾಡಿದ್ರಂತೆ ಸರ್. ಶಕ್ತಿ ಬರಬೇಕು, ಯುಕ್ತಿ ಬರಬೇಕು, ಇಲ್ಲ ನಮ್ಮನ್ನ ಏನೋ ಒಂದು ಮಾಡ್ಬೇಕು, ಏನಾರ ಆಗ್ಲಿ ಸರ್. ಅದಕ್ಕೆ ಮೊದಲೇ ಅದನ್ನೇ ಹೇಳ್ಬಿಟ್ಟೆ ನಾನು. ನಮ್ಗೆ ಒಳ್ಳೇದಾಗಬೇಕು ಅಂತ ಮಾಡಿದಾರೋ ಕೆಟ್ಟದಾಗಬೇಕು ಅಂತ ಮಾಡಿದಾರೋ ದೇವ್ರು ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಬೇಕು. ಈ ತರ ನಾನು ನಂಬಲ್ಲ ಸರ್. ನಾನು ಯಾವತ್ತೂ ಈ ತರ ವಾಮಾಚಾರ ಮತ್ತೊಂದು ಇನ್ನೊಂದು ನಾನು ನಂಬಿದವನಲ್ಲ, ನಾನು ನಂಬಲ್ಲ. ಬಟ್ ಈಗ ಬರ್ಕೆ ಸ್ಟೇಷನ್ ಅಲ್ಲಿ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ ಆಗಿದೆ. ನಿಮ್ ಫೋಟೋ ಕೂಡ ಇರೋದ್ರಿಂದ ಏನ್ ಫೋನ್ ಏನಾದ್ರು ಮಾಡಿದ್ರ ಪೊಲೀಸರು? ಇಲ್ಲ ಸರ್, ಖಂಡಿತ ಇಲ್ಲಿವರೆಗೂ ನನಗೆ ಮಾಡಿಲ್ಲ ಸರ್. ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು 3 ದಿವಸ ಎಲ್ಲೇ ಇದ್ದೀನಿ ಬೇರೆ ಕೆಲಸದ ಮೇಲೆ. ಸೊ ಹಾಗಾಗಿ ನನಗೆ ಖಂಡಿತ ಇಲ್ಲ ಸರ್, ಇಲ್ಲಿವರೆಗೂ ಯಾರೂ ಕಾಲ್ ಮಾಡಿಲ್ಲ. ಕಾಲ್ ಮಾಡಿದ್ರೆ ನಾನು ತನಿಖೆ ಸಹಕಾರ ಕೊಡ್ತೀನಿ ಖಂಡಿತ, ಅದ್ರ ಬಗ್ಗೆ ಏನಿಲ್ಲ. ರಾಮ್ ಸೇನೆಗೆ ಸಂಬಂಧಿಸಿದವರು ಯಾರಾದ್ರೂ ಕಾರ್ಯಕರ್ತರು ಇಂಥವ್ರ ಜೊತೆಗಾದ್ರೂ ತಮಗೆ ಏನೋ ಸಂಪರ್ಕ ಆದ್ರೂ ಇದೆಯಾ? ಸ್ನೇಹ ಸಂಪರ್ಕ? ಇಲ್ಲ ಸರ್, ಖಂಡಿತ ಯಾರು ಇಲ್ಲ ಸರ್. ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ವಲ್ಲ ಸರ್ ನನಗೆ. ಯಾರು ಯಶಾವತ್ ಅತ್ತಾವರೋ ಏನೋ ಹೇಳಿದ್ರಲ್ಲ ಸರ್, ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆ, ಅವ್ರು ಯಾರು, ಯಾವ್ದ ಪಕ್ಷದಾಗ ಸೇರಿದವರ, ಇಲ್ಲ ಯಾವ್ದ ಸಂಘಟನೆಯವರ ಏನು ಅಂತ ಗೊತ್ತಿಲ್ಲ ಸರ್ ನನಗೆ. ಒಟ್ಟಿನಲ್ಲಿ ನಿಮಗೆ ಸ್ವಯಂ ಪ್ರೇರಿತವಾಗಿ ಶಕ್ತಿ ತುಂಬಿದಾರ ಅವರು ಮಂಗಳೂರಲ್ಲಿ ಪೂಜೆ ಮಾಡಿ. ಖಂಡಿತ ಸರ್, ನಮಗೆ ಶಕ್ತಿ ನೀವುಗಳೇ ಸರ್. ನಮ್ಮ ಮಾಧ್ಯಮ ಮಿತ್ರರೇ ನಮಗೆ ಶಕ್ತಿ ಸರ್, ಯಾರು ಇಲ್ಲ ಸರ್ ನಮ್ಗೆ. ನಮ್ಮ ಕುಟುಂಬ ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರರೇ ಸರ್, ನಮ್ಮ ಪತ್ರಿಕಾ ಸಂಪಾದಕರು ಇರ್ಬೋದು, ಮಾಧ್ಯಮ ಮಿತ್ರರೇ ಸರ್ ನಮಗೆ ಶಕ್ತಿ ಸರ್. ನೀವುಗಳೇ ನಮಗೆ ಶಕ್ತಿ ಆಗಿ ನಿಮ್ಗಳೇ ಒಂದು ಶಕ್ತಿ ತುಂಬಿರೋದನ್ನ ನಮ್ಮ ಹೋರಾಟ ಮುಂದುವರಿತಾ ಇದೆ ಸರ್, ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.